ವೆಲ್ಕಮ್ ಬ್ಯಾಕ್ ಟು ರಾಣಿ ವ್ಲಾಗ್ಸ್. ಇವತ್ತು ಹುಳ್ಳಿಕಾಳು ಸ್ವಲ್ಪ ಸೊಪ್ಪು ಯೂಸ್ ಮಾಡಿಕೊಂಡು ಬಸ್ಸಾರು ಮಾಡಿದೆ. ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಒಂದು ಬೌಲಷ್ಟು ಹುಳ್ಳಿಕಾಳನ್ನ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು ತೊಳ್ಕೊತಾ ಇದ್ದೀನಿ ನೀಟಾಗಿ. ನೋಡಿ, ತೊಳೆದಾದ್ಮೇಲೆ ಇದಕ್ಕೆ 3 ಟೊಮೆಟೊ ಹಾಕ್ಕೊಂಡು ಕೂಗಿಸ್ಕೊತೀನಿ. ಫಸ್ಟು ಹುಳ್ಳಿಕಾಳು ಬೇಯಲ್ಲ ಅಲ್ವಾ, ಅದಕ್ಕೆ 1-2 ವಿಸಿಲ್ಲು ಕೂಗಿಸ್ಕೊತೀನಿ. ಇದನ್ನು ಹುಳ್ಳಿಕಾಳು, ಸ್ವಲ್ಪ ನೀರು, 3 ಟೊಮೆಟೊ ಇಷ್ಟು ಮಾತ್ರ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಇದು 1-2 ವಿಸಿಲ್ ಆಗಬೇಕು. ನೋಡಿ, 2 ವಿಸಿಲ್ ಆದಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬೆಂದಿದೆ. ಇವಾಗ ಫಸ್ಟು ಈ ಟೊಮೆಟೊ ಎಲ್ಲ ಎತ್ಕೊಬಿಡ್ಬೇಕು ಸೈಡಿಗೆ, ಯಾಕಂದರೆ ಅದನ್ನು ರುಬ್ಬಾದರೂ ಹಾಕ್ಕೊಬೋದು, ನೀವು ಚೆನ್ನಾಗಿ ಸ್ಮ್ಯಾಶ್ ಆದರೂ ಮಾಡಿ ಹಾಕ್ಕೊಬೋದು. ನಾವು ಈ ಥರ ಬಸ್ಸಾರು ಮಾಡ್ತೀವಿ, ಇನ್ನೊಂದು ರುಬ್ಬಾಕು ಮಾಡ್ತೀವಿ ಮತ್ತು ರುಬ್ದೇನೂ ಮಾಡ್ತೀವಿ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಇದನ್ನು ಎತ್ಕೊಂಡ್ಮೇಲೆ ಕೀರೆ ಸೊಪ್ಪಿರುತ್ತಲ್ವ, ಆ ಸೊಪ್ಪು ತೊಗೊಂಡಿದ್ದೀನಿ 1 ಕಟ್ಟಷ್ಟು. ಅದನ್ನು ಇದಕ್ಕೆಲ್ಲ ತುಂಬ್ತಾ ಇದ್ದೀನಿ ನೀಟಾಗಿ. ನೀವು ಬೇಕು ಅಂದರೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಉದ್ದನೇ ಹಾಕಿದ್ದೀನಿ, ಯಾಕಂದರೆ ಚೆನ್ನಾಗಿರುತ್ತೆ, ಬೆಂದಮೇಲೆಲ್ಲ ಇದಾಗೋಗುತ್ತೆ ಅನ್ನೋದಕ್ಕೋಸ್ಕರ. ನೀವು ಬೇಕು ಅಂದರೆ ಇದನ್ನು ಚೆನ್ನಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ನಾನೇನು ಕಟ್ ಮಾಡಿಲ್ಲ, ಎಲ್ಲ ನೀಟಾಗಿ ಸೋಸಿ ತೊಳೆದಿಟ್ಟಿದ್ದೆ, ಅದನ್ನೇ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಅರ್ಧ ಬೌಲಷ್ಟು ಚಿಕ್ಕ ಬೌಲಲ್ಲಿ ಕಾಯಿ, ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ಮತ್ತು ಖಾರದ ಪುಡಿ, ಬೇಳೆ ಸಾಂಬಾರು ಪುಡಿ ಇರುತ್ತಲ್ವ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಬರ್ಬೇಕು. ಅಂದರೆ ನುಣ್ಣಗೆ ರುಬ್ಬಬೇಕು. ನೋಡಿ, ರುಬ್ತಾ ಇದ್ದೀನಿ. ರುಬ್ದೇನೂ ಮಾಡ್ಬೋದು, ಇವಾಗ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ ಮಾಡಬೇಕು. ನೆಕ್ಸ್ಟ್ ಈ ಕಡೆ ನೋಡಿ, ಇಲ್ಲಿ ಸೊಪ್ಪು, ಮೊಳಕೆ ಕಟ್ಟಿದ ಕಾಳು ಎಲ್ಲ ಈ ಥರ ಕುದಿತಾ ಇದೆ. ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡಿ. ಮತ್ತು 1 ಕಡ್ಡಿ ಎತ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಯಾವಾಗ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಮತ್ತು ಇದನ್ನು ಬಸ್ಕೊಂಬಿಡ್ಬೇಕು. ಈ ಕಾಳು ಬೇರೆ ಸಪ್ರೇಟು, ಸಾಂಬಾರು ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಇದೇ ಥರನೇ ಉಪ್ಸಾರು ಮಾಡ್ಕೋಬೋದು. ನಿಮ್ಗೆ ಉಪ್ಸಾರಾದರೂ ಮಾಡ್ಕೋಬೋದು, ಬಸ್ಸಾರಾದರೂ ಮಾಡ್ಕೋಬೋದು. ನಾನು ಬಸ್ಸಾರು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ಈ ಥರ ನೀಟಾಗಿ ಬಸ್ಕೊಂಡು, ಮತ್ತು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಟೊಮೆಟೊ ಎತ್ಕೊಂಡಿದ್ವಲ್ವ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸಪ್ರೇಟ್ ಮಾಡಿಕೊಂಡು. ಮತ್ತು ಈ ಕಡೆ 1 ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದೇ ಸಾಂಬಾರು ಮಾಡೋಣ ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಕರಿಬೇವು, ಈ ಕಡೆ ಬೆಳ್ಳುಳ್ಳಿ ಏನು ಹಾಕಿಲ್ಲ, ಯಾಕಂದ್ರೆ ರುಬ್ಬಕ್ಕೆ ಹಾಕಿರ್ತೀವಲ್ವ, ಇದಕ್ಕೇನು ಹಾಕೋ ಅವಶ್ಯಕತೆ ಇರಲ್ಲ. ಹಂಗಾಗಿ ನೋಡಿ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಚಿಟಪಟ ಆದಮೇಲೆ 1 ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ಹಾಕಿದ್ರೆ ಸಾಕು ಒಗ್ಗರಣೆಗೆ. ಅದನ್ನು ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಅದು ಚೆನ್ನಾಗಿ ಕಂದು ಬಣ್ಣ ಬರಬೇಕು. ನೋಡಿ, ಈ ಥರ ನೀಟಾಗಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಕಂದು ಬಣ್ಣ ಬರೋವರೆಗೂ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂಚೂರು ಫ್ರೈ ಮಾಡಿದ್ಮೇಲೆ ನೀವು ಈ ಕಡೆ ಟೊಮೊಟೊನ ಎತ್ತಿಟ್ಕೊಂಡಿರ್ತೀರಲ್ವ, ಇದನ್ನು ಬೇಕಾದ್ರೆ ರುಬ್ಕೋಬೋದು. ನಾನು ರುಬ್ಕೊಂಡಿಲ್ಲ, ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದನ್ನು ಒಗ್ಗರಣೆಗೆ ಹಾಕ್ಕೊಬಿಡ್ಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ನೀವು ಈ ಕಡೆ ರುಬ್ಬಿಟ್ಕೊಂಡಿರ್ತೀರಲ್ಲ ಮಸಾಲೆ, ಸ್ವಲ್ಪ ಎಣ್ಣೆಲಿ 1-2 ನಿಮಿಷ ಫ್ರೈ ಆಗಲಿ. ಈ ಕಡೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊಂಡು 1-2 ನಿಮಿಷ, 2ರಿಂದ 3 ನಿಮಿಷ ಚೆನ್ನಾಗಿ ಉರಿಬೇಕು. ಅದು ಯಾಕಂದರೆ ನಾವು ಮಸಾಲೆ ಏನೂ ಹುರಿದಿರಲ್ವಲ್ವ, ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ 1-2 ನಿಮಿಷ ಉರಿಬೇಕು. ನೋಡಿ, ಇಲ್ಲಿ ಈ ಥರ ನೀಟಾಗಿ ಎಲ್ಲನೂ ಹುರ್ಕೊಂಡಾದ್ಮೇಲೆ ನೀವು ಈ ಕಡೆ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ. ಇಲ್ಲಿ ಬಸ್ತಿಟ್ಕೊಂಡಿರ್ತೀವಲ್ಲ ಅದು, ಮತ್ತು ಮಿಕ್ಸಿ ತೊಳೆದಿದ್ದ ನೀರು, ಅಂದರೆ ಜಾರ್ ತೊಳೆದಿರ್ತೀವಲ್ವ ಮಸಾಲೆ, ಅವೆರಡೇ ಹಾಕ್ಕೊಂಡ್ರೆ ಸಾಕು. ಈ ಟೈಮಲ್ಲಿ ನೋಡ್ಕೊಳ್ಳಿ, ಉಪ್ಪು ಖಾರ ನೋಡಿಕೊಂಡು, ಬೇಕು ಅಂದರೆ ಇನ್ನೊಂದು ಸ್ವಲ್ಪ, ಅಂದರೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೋದು. ಯಾಕಂದರೆ ಅವಾಗ ಸೊಪ್ಪಿಗೆಲ್ಲ ಹಾಕಿದ್ವಲ್ವ, ಅದರಲ್ಲಿ ಒಂಚೂರು ಸಾಕಾಗಲ್ಲ, ಇನ್ನೊಂದು ಚೂರು ಹಾಕ್ಕೋಬೇಕು, ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಬಸ್ಸಾರಿಗೆ ಸ್ವಲ್ಪ ಪಾತ್ರೆ ಇಟ್ಕೊಂಡು ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು 1 ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡೂ ಚೆನ್ನಾಗಿ, ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂಚೂರು ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈ ಕಡೆ ಬಸ್ತಿಟ್ಕೊಂಡಿದ್ವಲ್ವ ಸೊಪ್ಪನ್ನ, ಅದನ್ನು ನೀಟಾಗಿ ಸಾಂಬಾರೆಲ್ಲ ಅದು ನೀರೆಲ್ಲ ಸೋರಬೇಕು, ಅಲ್ಲಿವರೆಗೂ ಅದೊಂಚೂರು ಬಸ್ತಿಟ್ಕೊಳ್ಳಿ. ಇದೊಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಬಸ್ತಿಟ್ಕೊಂಡಿದ್ವಲ್ವ ಅದನ್ನು ಎತ್ತಿ ಇದಕ್ಕೆ ಹಾಕ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀಟಾಗಿ ಅಂದರೆ ಅದು ಒಂಚೂರು ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಅದನ್ನು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ವ, ಅದನ್ನು ನೀವು ಎಷ್ಟು ಹಾಕ್ಕೊತೀರಾ ಈ ಪಲ್ಯಕ್ಕೆ ಅಷ್ಟು ಚೆನ್ನಾಗಾಗುತ್ತೆ. ನಾನು ಹಾಕಿದ್ದೀನಿ, ಬಟ್ ಇಲ್ಲಿ ಸ್ಕಿಪ್ ಆಗೋಗಿದೆ ವಿಡಿಯೋದಲ್ಲಿ. ನೀವು ಹಾಕ್ಕೊಳ್ಳಿ ಹಸಿ ತೆಂಗಿನಕಾಯಿ ತುರಿನ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಪಲ್ಯ ರೆಡಿ ಆಯಿತು. ನೋಡಿ, ಈ ಕಡೆ ಸಾಂಬಾರು ಒಂದು ಕುದಿ ಬರ್ತಾ ಇದೆ. ಬಂದಾದಮೇಲೆ ಈ ಕಡೆ ಪಲ್ಯ ಎಲ್ಲ ನೀಟಾಗಿ ತಿರ್ಕೊಂಡ್ರೆ ಇವಾಗ ಬಸ್ಸಾರು ರೆಡಿ. ನೋಡಿ, ಇದಕ್ಕೊಂದು ಕಾಯಿ ಹಾಕೋದೊಂದು ಸ್ಕಿಪ್ ಆಗಿದೆ. ನೀವೊಂದು ಬೌಲಷ್ಟು ಕಾಯಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಒಂದು ಸಲ ಟ್ರೈ ಮಾಡಿ. ಹಳ್ಳಿ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ, ನಿಜವಾಗೂ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.